ಇನ್ನು ಎಸ್ ಪೊನ್ನಣ್ಣ ನಿವಾಸದ ಬಳಿ ಹುಲಿ ಓಡಾಡಿದೆ. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಮಡಿಕೇರಿಯ ಪೊನ್ನಂಪೇಟೆಯಲ್ಲಿ ಹುಲಿ ಹೆಜ್ಜೆ ಪತ್ತೆಯಾಗಿದೆ. ಎಸ್ ಪೊನ್ನಣ್ಣ ನಿವಾಸದ ಬಳಿ ಹುಲಿ ಓಡಾಡಿದೆ. ಈ ರೀತಿಯಾಗಿ ಹುಲಿ ಓಡಾಟವನ್ನು ನಡೆಸಿರೋದು ಬೆಳ್ಳೂರು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಹುಲಿಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ನೋಡಿ, ಅಲ್ಲೇ ಕಾಡು ಹಂದಿಯನ್ನ ಕೊಂದು ತಿಂದಿದೆಯಂತೆ ಈ ವ್ಯಾಘ್ರ. ಗ್ರಾಮಕ್ಕೆ ಇದೀಗ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರು ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಹುಲಿ ಮತ್ತು ಮಾನವ ಸಂಘರ್ಷ ತೀವ್ರ ಆಗ್ತಾ ಇದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಈ ಬೆಳ್ಳೂರು ಗ್ರಾಮ ವ್ಯಾಪ್ತಿಯಲ್ಲಿ ಕಳೆದ 10-15 ದಿನಗಳಿಂದ ಹುಲಿಯೊಂದು ಈ ಜನವಸತಿ, ಗದ್ದೆ, ತೋಟ, ಬಯಲು ಇದೇ ಪ್ರದೇಶದಲ್ಲಿ ಓಡಾಡ್ತಾ ಇದೆ. ಸೊ ಸಹಜವಾಗಿ ಇದೀಗ ಕಾಫಿ ಕೊಯ್ಲಿನ ಸಮಯ, ಅಂದರೆ ನೂರಾರು ಕಾರ್ಮಿಕರು ಕಾಫಿ ಕೊಯ್ಲಿಗೆ ಬರ್ತಾರೆ. ಅದೇ ರೀತಿ ಶಾಲಾ ಮಕ್ಕಳು ಓಡಾಡ್ತಾರೆ, ಗ್ರಾಮಸ್ಥರು ಕೂಡ ಓಡಾಡ್ತಾರೆ. ಇಂಥ ಸಮಯದಲ್ಲಿ ಈ ಹುಲಿ ಈ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಓಡಾಡ್ತಾ ಇರೋದು ಸಹಜವಾಗಿ ಈ ಬೆಳ್ಳೂರು ಗ್ರಾಮಸ್ಥರಲ್ಲಿ ಒಂದು ಆತಂಕವನ್ನು ತಂದಿದೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಬೆಳ್ಳೂರು ನಮ್ಮ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರ ಸ್ವಗ್ರಾಮ. ಇಲ್ಲಿಂದ ಕೇವಲ ಒಂದು 1 ಕಿಲೋಮೀಟರ್ ದೂರದಲ್ಲಿ ಅವರ ಮನೆ ಕೂಡ ಇದೆ, ಅವರ ಕಾಫಿ ಎಸ್ಟೇಟ್ ಕೂಡ ಇದೆ, ಅವರಲ್ಲೂ ಲೇಬರ್ಸ್ ಇದ್ದಾರೆ. ಈ ಒಟ್ಟಾರೆ ಈ ಗ್ರಾಮದಲ್ಲಿ ಒಂದು ಕಳೆದ 15 ದಿನಗಳಿಂದ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಒಂದು ಹಸುವನ್ನು ಕೂಡ ಕೊಂದು ಭಕ್ಷಿಸಿದೆ. ಸೊ ಇದರಿಂದ ಈಗ ನಮ್ಮ ಅರಣ್ಯ ಇಲಾಖೆ ಮತ್ತು ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವಂತಹ ಸಂಕೇತ್ ಪೋಯ ಹಾಗೂ DCF ಜಗನ್ನಾಥ್ ಅವರು ಖುದ್ದು ಇಲ್ಲಿಗೆ ಭೇಟಿ ನೀಡಿ ಸುಮಾರು 88 ಮಂದಿ RRT ಸಿಬ್ಬಂದಿ, ಕ್ಷಿಪ್ರ ಕಾರ್ಯಪಡೆ ಅಥವಾ ಆನೆ ಕಾರ್ಯಪಡೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಬಂದು ಇವಾಗ ಒಂದು ಕೂಂಬಿಂಗ್ ಅನ್ನು ಶುರು ಮಾಡಿದ್ದಾರೆ. ಇಲ್ಲಿ ಕೂಂಬಿಂಗ್ ಅಂದರೆ ಅಲ್ಲಿ 2 ರೀತಿಯಲ್ಲಿ ನಡೆಯುತ್ತೆ. ಒಂದು, ಇಲ್ಲಿರುವಂತಹ ಈಗ ಅದಕ್ಕಿಂತ ಮೊದಲು ಈ ಜಾಗವನ್ನು ಒಮ್ಮೆ ನೋಡಿ, ಒಂದು ಕಡೆ ಕಾಫಿ ತೋಟ, ಮತ್ತೊಂದು ಕಡೆ ಇಲ್ಲೊಂದು ಅರಣ್ಯ. ಅರಣ್ಯ ಅಂದರೆ ಇದು ಸರ್ಕಾರಿ ಅರಣ್ಯ ಅಲ್ಲ, ಇದು ಖಾಸಗಿ ಅರಣ್ಯ. ಇದು ಎಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ಒಂದು ಹುಲಿಗೆ ಬಹಳ ಆರಾಮವಾಗಿ ಒಂದು ಮಲಗಲಿಕ್ಕೂ ಜಾಗ ಇಲ್ಲಿ ಇದೆ. ಅದೇ ರೀತಿ ಸ್ವಲ್ಪ ಆ ಕಡೆ ಹೋದರೆ ಪಾಳು ಬಿದ್ದಂತಹ ಗದ್ದೆಗಳಿದೆ, ಆ ಗದ್ದೆಗಳಲ್ಲಿ ನೀರು ಸಿಗುತ್ತೆ, ಜೊತೆಗೆ ಮೇಲಕ್ಕೆ ಬಿಟ್ಟಂತಹ ದನಗಳು ಸಿಗುತ್ತೆ. ಅಂದರೆ ಆಹಾರ, ನೀರು ಮತ್ತು ವಾಸ ಮಾಡಲಿಕ್ಕೆ ಜಾಗ ಅಷ್ಟು ಸುಲಭವಾಗಿ ಸಿಗುತ್ತೆ. ಹಾಗಾಗಿ ಆ ಹುಲಿ ಕಳೆದ 15 ದಿನಗಳಿಂದ ಇಲ್ಲಿಯೇ ಬೀಡು ಬಿಟ್ಟಿದೆ. ಇಲ್ಲಿ ಈಗ ಕೂಂಬಿಂಗ್ ವಿಚಾರಕ್ಕೆ ಬರೋದಾದರೆ 2 ರೀತಿಯ ಕೂಂಬಿಂಗನ್ನು ಮಾಡ್ತಾ ಇದ್ದಾರೆ. ಒಂದು, 3-4 ತಂಡಗಳನ್ನು ಮಾಡಿ ಈ ಏನು ಪ್ರದೇಶ ಇದೆ ಅಲ್ಲಿಗೆ ಬೇರೆ ಬೇರೆ ತಂಡಗಳನ್ನು ಕಳುಹಿಸಿ ಆ ಹುಲಿಯನ್ನು ಪತ್ತೆ ಮಾಡುವಂತಹ ಕಾರ್ಯವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನೊಂದು ಕಡೆ ಬೋನನ್ನು ಕೂಡ ಇಟ್ಟಿದ್ದಾರೆ. 15 ದಿನದಿಂದ ಏನೊಂದು ಕ್ಯಾಟಲ್ ಕಿಲ್ ಆಗಿತ್ತು, ಇಲ್ಲಿ ಅದರ ಒಂದು ದೇಹದ ಭಾಗವನ್ನು ತಂದಿಟ್ಟಿಲ್ಲಿ ಹುಲಿಯನ್ನು ಸೆರೆ ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಹುಲಿ ಅದರ ID ಟ್ರೇಸ್ ಆಗಿಲ್ಲ. ಅಂದರೆ ಅದು ಪ್ರತಿ ಹುಲಿಗೂ ಒಂದೊಂದು ಗುರುತನ್ನು ಕೊಟ್ಟಿರ್ತಾರೆ. ಆ ಹುಲಿ ಯಾವುದು ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ಆ ಹುಲಿಯನ್ನು ಕಂಡು ಹಿಡಿಲಿಕ್ಕೆ ಅಲ್ಲಿ ಕ್ಯಾಮರಾವನ್ನು ಕೂಡ ನಾವು ಅಲ್ಲಿ ಅರಣ್ಯ ಇಲಾಖೆ ಅಳವಡಿಸಿರೋದನ್ನು ನಾವು ನೋಡ್ಬೋದು. ಈ ಕ್ಯಾಮರಾದಲ್ಲಿ ಅಂದರೆ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳಲ್ಲಿ ಕ್ಯಾಮರಾವನ್ನು ಕೂಡ ಅಳವಡಿಸಿ ಆ ಹುಲಿಯ ಗುರುತನ್ನು ಪತ್ತೆ ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಈಗ ಒಂದು ಸ್ಥಳೀಯ ಜನರಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಹಸುಗಳನ್ನು ಗದ್ದೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಡಬೇಡಿ, ಕೊಟ್ಟಿಗೆಯಲ್ಲಿ ಅಥವಾ ಮನೆ ಹತ್ತಿರ ಕಟ್ಕೊಳ್ಳಿ. ಈ ಹುಲಿ ಸೆರೆಯಾಗುವವರೆಗೆ ಅಥವಾ ಹುಲಿ ಕಾಡಿಗೆ ಹೋಗುವವರೆಗೂ ದಯವಿಟ್ಟು ಎಚ್ಚರದಿಂದಿರಿ. ಸ್ಕೂಲ್ ಮಕ್ಕಳಾಗಲಿ ಅಥವಾ ತೋಟದ ಲೇಬರ್ಗಳಾಗಲಿ ಎಲ್ಲರೂ ಗುಂಪು ಗುಂಪಾಗಿ ಹೋಗಿ ಅಂತ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ. ಜೊತೆಗೆ ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ, ನಾಳೆನೂ ಕೂಡ ಮುಂದುವರಿಯುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.